ನಮಸ್ಕಾರ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಶಾಸ್ತ್ರೇಷು ಪಾರದೃಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಾಂ ಗುರುಂ ಭಜೆ. ವಿದ್ಯಾಪೀಠ ವಿಧಾತಾರಂ ವಿದ್ಯಾವಾರಿಧಿ ಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ. ಶ್ರೀ ಗುರುಭ್ಯೋ ನಮಃ. ಕನ್ನಡದ ವಾಯುಸ್ತುತಿ ಎಂದೇ ಪ್ರಸಿದ್ಧವಾದ ಈ ಮಧ್ವನಾಮದ ಚಿಂತನೆಯನ್ನು ಪ್ರಾರಂಭಿಸೋಣ. ಮೊದಲಿಗೆ ಈ ಮಧ್ವನಾಮದ ರಚನೆಯನ್ನು ಮಾಡಿದವರು ನಮಗೆಲ್ಲರಿಗೂ ತಿಳಿದಿರುವ ಹಾಗೆ ಶ್ರೀಪಾದರಾಜರು. ಶ್ರೀಪಾದರಾಜರ ಸ್ಮರಣೆಯೊಂದಿಗೆ ನಾವು ಶುರು ಮಾಡ್ತೀವಿ. ಶ್ರೀಪಾದರಾಜರ ಕಾಲಮಾನ 1412ರಿಂದ 1504ರವರೆಗೆ. ಇವರ ಆಶ್ರಮದ ಗುರುಗಳು ಸ್ವರ್ಣವರ್ಣ ತೀರ್ಥರು. ಇವರ ಆಶ್ರಮದ ನಾಮ ಶ್ರೀ ಲಕ್ಷ್ಮೀನಾರಾಯಣ ತೀರ್ಥರು. ಇವರ ವಿದ್ಯಾಗುರುಗಳು ಶ್ರೀ ವಿಭುಧೇಂದ್ರ ತೀರ್ಥರು ಹಾಗೂ ಶ್ರೀ ರಘುನಾಥ ತೀರ್ಥರು. ಕಾಲಕ್ರಮೇಣ ಶ್ರೀ ರಘುನಾಥ ತೀರ್ಥರು ಇವರಿಗೆ ಶ್ರೀಪಾದರಾಜರೆಂದೇ ನಾಮಕರಣ ಮಾಡುತ್ತಾರೆ. ಶ್ರೀಪಾದರಾಜರ ಮಹಿಮೆ ಅಗಾಧ, ಇವರ ಪಾಂಡಿತ್ಯವೂ ಹಾಗೆ. ಇವರ ಶಿಷ್ಯರಲ್ಲಿ ವ್ಯಾಸರಾಜರು ವ್ಯಾಸತ್ರಯ ಮೊದಲಾದ ಗ್ರಂಥಗಳನ್ನು ರಚಿಸಿ ದೊಡ್ಡ ಅಪ್ರತಿಮರು. ಇಂತಹ ವ್ಯಾಸರಾಜರ ಗುರುಗಳಾದ ಶ್ರೀಪಾದರಾಜರು ವಾಗ್ವಜ್ರ ಎಂಬ ಗ್ರಂಥವನ್ನು ರಚಿಸಿದ್ದಾರೆ. ಅದಲ್ಲದೆ ಇವರ ದಾಸ ಸಾಹಿತ್ಯದ ಕೊಡುಗೆಯೂ ಅಪಾರ. ಇವರು ರಚನೆ ಮಾಡುವ ಕೃತಿಗಳು ರಂಗವಿಠಲ ಎಂಬ ಅಂಕಿತದಿಂದ ಬಹಳ ಶ್ರೇಷ್ಠವಾಗಿದೆ. ಇಂತಹ ಶ್ರೀಪಾದರಾಜರ ಬೃಂದಾವನ ಇವತ್ತಿಗೂ ನರಸಿಂಹ ತೀರ್ಥ ಕ್ಷೇತ್ರದಲ್ಲಿ ನಾವು ಕಾಣಬಹುದು. ಇಂತಹ ಶ್ರೀಪಾದರಾಜರನ್ನು ಸ್ಮರಿಸುತ್ತಾ ಶ್ರೀಪಾದರಾಜ ಗುರುಭ್ಯೋ ನಮಃ. ನಂತರ ಈ ಮಧ್ವನಾಮದ ಪದಾರ್ಥದ ಚಿಂತನೆಯನ್ನು ಪ್ರಾರಂಭಿಸೋಣ. ಮಧ್ವನಾಮ ಶುರು ಮಾಡುವ ಮೊದಲು ತಿಳಿಯಬೇಕಾದ ಅಂಶಗಳು ಹೀಗಿವೆ. ಮಧ್ವನಾಮದಲ್ಲಿ ಪಲ್ಲವಿ ಅಲ್ಲದೆ ಮೊದಲು 4 ನುಡಿ ವಾಯುದೇವರ ಮಹಿಮೆಗಳನ್ನು ತೋರಿಸುತ್ತದೆ. ನಂತರ ಮೊದಲಿಗೆ ಹನುಮದಾವತಾರ, ನಂತರ ಭೀಮಾವತಾರ, ನಂತರ ಮಧ್ವಾವತಾರದ ವರ್ಣನೆಯನ್ನು ತಿಳಿಸುವುದಾದರೆ ನಂತರ ಕೊನೆಯ 3 ನುಡಿ ಫಲಶ್ರುತಿಯಾಗುತ್ತದೆ. ಮಧ್ವನಾಮದ ಪಲ್ಲವಿಯೊಂದಿಗೆ ಈ ಚಿಂತನೆಯನ್ನು ಪ್ರಾರಂಭಿಸೋಣ. ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ ಅಖಿಲ ಗುಣ ಸದ್ಧಾಮ ಮಧ್ವನಾಮ. ಜಗತ್ರಾಣ, ಜಗತ್ತಂದರೆ ಜಗತ್ತಿಗೆ ತ್ರಾಣ, ರಕ್ಷಿಸುವುದು. ತ್ರಾಣ ಅಂದರೆ ರಕ್ಷಣೆ. ಅದಲ್ಲದೆ ಬಲ ಅಂತಲೂ ಅರ್ಥ ಇದೆ. ಜಗತ್ತಿಯನ್ನು ರಕ್ಷಿಸುವವರು ವಾಯುದೇವರಾಗಿರುತ್ತಾರೆ. ಜಗದೊಳಗೆ ಸುತ್ರಾಣ, ಜಗತ್ತಿನ ಎಲ್ಲಾ ವಸ್ತುಗಳಿಗೆ, ಎಲ್ಲಾ ಜೀವಗಳಿಗೆ ಸುತ್ರಾಣ, ರಕ್ಷಣೆ ಮಾಡುವವರು ಮುಖ್ಯ ಪ್ರಾಣದೇವರಾಗಿರುತ್ತಾರೆ. ಇದರ ಬಗ್ಗೆ ಮುಂದೆ ಇನ್ನೂ ಹೆಚ್ಚಿಗೆ ತಿಳಿಯೋಣ. ಅಖಿಲ ಗುಣ ಸದ್ಧಾಮ. ಈ ಅಖಿಲ ಗುಣ ಸದ್ಧಾಮಕ್ಕೆ 2 ರೀತಿಯಲ್ಲಿ ಅರ್ಥ ಇದೆ. ಅಖಿಲ ಗುಣ ಸದ್ಧಾಮ, ಅಖಿಲ ಗುಣ ಅಂದರೆ ಯಾರಿಗೆ ಕರೀತಾರೆ? ಗುಣಪೂರ್ಣನಾದವರು ಯಾರು? ಭಗವಂತನು. ಇಂಥ ಅಖಿಲ ಗುಣ ಸದ್ಧಾಮ. ಸ ಅಂದರೆ ಶ್ರೇಷ್ಠವಾದ ಧಾಮ, ಸದ್ಧಾಮ ಮುಖ್ಯವಾದ ಅಧಿಷ್ಠಾನ. ಸ ಅಂದರೆ ಮುಖ್ಯ ಅಂತಲೂ ಅರ್ಥ. ಮುಖ್ಯವಾದ ಅಧಿಷ್ಠಾನರಾದವರು ವಾಯುದೇವರು. ಅಂದರೆ ಎಲ್ಲದಕ್ಕೂ ಒಂದು ಪ್ರಾಮಿನೆಂಟ್ ಪ್ಲೇಸ್ ಅಂತ ದೇವರು. ಎಲ್ಲಿ ಪ್ರಾಮಿನೆಂಟ್ ಪ್ಲೇಸ್ ದೇವರು ಎಲ್ಲಿರ್ತಾರೆ ಅಂದರೆ ಅದು ವಾಯುದೇವರವರು. ಸೊ ಅಖಿಲ ಗುಣಪೂರ್ಣನಾದ ಭಗವಂತನ ಮುಖ್ಯವಾದ ಅಧಿಷ್ಠಾನ ಯಾವುದು ಅಂದರೆ ಅದು ಮುಖ್ಯ ಪ್ರಾಣದೇವರು. ಇದು ಒಂದು ರೀತಿಯಲ್ಲಿ ಅರ್ಥ. ಆದರೆ ಅಖಿಲ ಗುಣ ಸದ್ಧಾಮ, ಎಲ್ಲಾ ಆಶ್ರಯರಾದವರು ಮುಖ್ಯ ಪ್ರಾಣದೇವರು. ಹಾಗಾಗಿ 2 ರೀತಿಯಲ್ಲಿ ನಾವು ಚಿಂತನೆ ಮಾಡಬಹುದು. ಇಂಥ ಮುಖ್ಯ ಪ್ರಾಣದೇವರಿಗೆ ಮಧ್ವರು ಅಂತ ಯಾಕೆ ಹೆಸರು ಬಂತು? ಮಧು ಅಂದರೆ ಜೇನು. ಇಂಥ ಜೇನು ಅಂದರೆ ಸಿಹಿಯನ್ನು ತಿಂದರೆ ಎಲ್ಲರಿಗೂ ಆನಂದ ಆಗುತ್ತದೆ. ಇಂಥ ಆನಂದವನ್ನು ಕೊಡುವ, ಎಂಥ ಆನಂದ? ಮೋಕ್ಷಾನಂದ ಕೊಡುವಂತ
ಶಾಸ್ತ್ರವನ್ನು ಕೊಟ್ಟಿರುವ ನಮ್ಮ ಶ್ರೀಮದಾಚಾರ್ಯರಿಗೆ ಮಧ್ವರು, ಇಂಥ ಮಧ್ವರಿಗೆ ಜಯ 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 ಅಂದರೆ ಉತ್ತಮರು, ಉತ್ಕೃಷ್ಟರು, ಇಂಥ ಮಧ್ವರನ್ನು ನಾವೆಲ್ಲರೂ ಸ್ಮರಿಸಬೇಕು ಅಂತ ಹೇಳುತ್ತಾ ಈ ಮಧ್ವನಾಮದ ಪಲ್ಲವಿಯನ್ನು ಸಂಕ್ಷಿಪ್ತವಾಗಿ ಮೊದಲಿನಿಂದ ತಿಳಿಯೋಣ. ಜಗತ್ತರಾಣ, ಜಗದೊಳಗೆ ಸುತ್ತರಾಣ, ಜಗದೊಳಗೆ ಸುತ್ತರಾಣ, ಜಗತ್ತಿನ ಒಳಗೆ ಹೊರಗೆ ಯಾವ ಯಾವ ಜೀವ ಹಾಗೂ ಜಡ ಚೇತನಗಳನ್ನು ರಕ್ಷಿಸುವವರು. ಒಳಗೆ ಅಂದರೆ ನಮ್ಮ ಶರೀರವೇ ಒಂದು ಜಗತ್ತಾದರೆ ಅದ್ರ ಒಳಗೆ ಇದ್ದು ಹೊರಗೆ ಇದ್ದು ಪಾಲನೆ ಮಾಡುವವರು, ರಕ್ಷಿಸುವವರು ಮುಖ್ಯ ಪ್ರಾಣದೇವರಾಗಿರುತ್ತಾರೆ. ಹಾಗಾದರೆ ಎಲ್ಲ ಪ್ರತಿಯೊಂದು ಜಗತ್ತಿನಲ್ಲಿರುವ ಎಲ್ಲಾ ಕಾರ್ಯಗಳಿಗೂ ಎಲ್ಲಾ ಸದ್ಗುಣಗಳಿಗೂ ಆಶ್ರಯರಾದವರು ಮುಖ್ಯ ಪ್ರಾಣದೇವರು. ಎಲ್ಲಾ ಜಗತ್ತಿನ ಒಳಗಿರುವಂತ ಲಿವಿಂಗ್ ಹಾಗೂ ನಾನ್ ಲಿವಿಂಗ್ ಥಿಂಗ್ಸ್ಗೆ ರಕ್ಷಣೆ ಮಾಡುವವರು ಮುಖ್ಯ ಪ್ರಾಣದೇವರು. ಹಾಗಾದ್ರೆ ದೇವರಿಗೆ ಪ್ರಾಮಿನೆಂಟ್ ಪ್ಲೇಸ್ ಆಗಿರುವಂತಹವರು ಯಾರು? ವಾಯುದೇವರು, ಮುಖ್ಯ ಪ್ರಾಣದೇವರು. ಇಂಥ ಮುಖ್ಯ ಪ್ರಾಣರು ನಮಗೆಲ್ಲರಿಗೂ ಮೋಕ್ಷಾನಂದ ಕೊಡುವಂತಹ ಶಾಸ್ತ್ರವನ್ನು ಕೊಟ್ಟಿರುವುದರಿಂದ ಇಂಥ ಮಧ್ವರು ಇಂಥವರು ಉತ್ಕೃಷ್ಟರು, ಉತ್ತಮರು ಎಂದು ಚಿಂತನೆ ಮಾಡಬೇಕು. ಶ್ರೀಕೃಷ್ಣ.